BMW G310R ಈ ಒಂದು ಬೈಕ್ BS4 ವರ್ಷನ್ ಬೈಕ್ ಆಗಿರುತ್ತೆ. ಒಂದು 3000 ಕಿಲೋಮೀಟರ್ ಓಡಿದೆ. ಈ ಒಂದು ಬೈಕ್ನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಓನರ್ಶಿಪ್ ರಿವ್ಯೂನ ಪಡ್ಕೊಳ್ಳೋಕ್ಕೆ ಅಂತಲೇ ನಾನು ಅವ್ರ ಹತ್ರ ಹೋದೆ. ಆದರೆ ಅವರು ಓನರ್ಶಿಪ್ ರಿವ್ಯೂನ ಹೇಳೋಕ್ಕೆ ಅವರು ಇಷ್ಟಪಡಲಿಲ್ಲ. ಕೆಲವೊಂದು ಕಾರಣಗಳಿರುತ್ತೆ. ಆ ಒಂದು ಕಾರಣಗಳಿಂದ ಅವರು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಏನೇನು ಈ ಒಂದು ಬೈಕಿಗೆ ಮೇಂಟೆನೆನ್ಸ್ ಇದೆ ಅಂತ. ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮೊದಲು ಈ ಒಂದು ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಬೈಕ್ 313 cc ಬೈಕ್ ಆಗಿರುತ್ತೆ. ವಾಟರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ವ್ DOHC FI ಇಂಜಿನ್ ಆಗಿರುತ್ತೆ. 34 bhp 9500 RPMನಲ್ಲಿ ಹಾಗೂ 28 Nm ಟಾರ್ಕ್ 7500 RPMನಲ್ಲಿ ಓಡ್ತಾ ಇರುತ್ತೆ ಹಾಗೂ 6 ಸ್ಪೀಡ್ ಗೇರ್ ಬಾಕ್ಸ್ನ ಹೊಂದಿರುತ್ತೆ. ಟ್ಯೂಬ್ಲರ್ ಸ್ಪೇಸ್ ಫ್ರೇಮ್ ಚಾಸಿಸ್ನ ಈ ಬೈಕ್ ಹೊಂದಿರುತ್ತೆ. ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ ಫ್ರಂಟ್ UST ಫೋಕ್ನ ಹೊಂದಿರುತ್ತೆ. ರೇರ್ ಮೋನೋಶಾಕ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಸೀಟ್ ಹೈಟ್ ಬಂದು 785 mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 165 mm ಆಗಿರುತ್ತೆ. ಫುಲ್ಲು ಡಿಜಿಟಲ್ನಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಪ್ರತಿ ಲೀಟರ್ಗೆ ಮೈಲೇಜ್ 20ರಿಂದ 25 ಕಿಲೋಮೀಟರ್ ಅವರೇಜ್ ಮೈಲೇಜ್ ಕೊಡುತ್ತೆ. ಇನ್ನು ಈ ಬೈಕ್ನ ಕಾರ್ಬೆಟ್ನ ನಾವು ನೋಡೋದಾದರೆ 158 kg ತೂಕವನ್ನು ಈ ಬೈಕ್ ಹೊಂದಿರುತ್ತೆ. 140ರಿಂದ 145 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಟೈರ್ಗಳ ವಿಚಾರಕ್ಕೆ ಬರೋದಾದರೆ ಫ್ರಂಟ್ 110/70 17 ಇಂಚ್ ಟೈರ್ ಆಗಿರುತ್ತೆ. ರೇರ್ 150/60 17 ಇಂಚ್ ಟೈರ್ ಆಗಿರುತ್ತೆ. ರೇಡಿಯಲ್ ಟೈರ್ ಆಗಿರುತ್ತೆ ಹಾಗೂ ಟ್ಯೂಬ್ಲೆಸ್ ಟೈರ್ಗಳಾಗಿರುತ್ತೆ. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಡ್ಯೂಲ್ ಚಾನಲ್ ABS ಆಗಿರುತ್ತೆ. ಫ್ರಂಟು 300 mm ಡಿಸ್ಕ್ ಬ್ರೇಕ್ ಆಗಿದ್ದರೆ ರೇರ್ 240 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಇನ್ನು ಈ ಬೈಕ್ನಲ್ಲಿ 12V 80H ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಸಿಗುತ್ತೆ. ಫ್ರಂಟ್ ಹಾಲೋಜನ್ ಹೆಡ್ಲೈಟ್ ಆಗಿರುತ್ತೆ. ಟೇಲೈಟ್ LED ಆಗಿರುತ್ತೆ. ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ನಾನೀಗ ಹೇಳಿದಷ್ಟು ಡೀಟೇಲ್ಸ್ BS4 ವರ್ಷನ್ ಬೈಕ್ ಮಾತ್ರ ಅಲ್ಲ, BS6 ವರ್ಷನಲ್ಲೂ ಕೂಡ ಅದೇ ಸ್ಪೆಕ್ ಅದೇ ಫೀಚರ್ಸ್ ಇರುತ್ತೆ. ಹಾಗಾಗಿ BS6 ವರ್ಷನ್ಗೂ ಅದು ಅಪ್ಲೈ ಆಗುತ್ತೆ. ಮತ್ತು ಡ್ರಾಪ್ ಆಗಿರುತ್ತೆ. ಈ ಒಂದು ಬೈಕ್ ಪ್ರೈಸ್ ಏನಿತ್ತು 3.5 ಲಕ್ಷ ಇದು ಆನ್ ರೋಡ್ಗೆ ಬರೋಕ್ಕೆ, ಈಗ 2,45,000 ಆಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ BS6 ವರ್ಷನ್ ಬೈಕು. ಆನ್ ರೋಡ್ ಪ್ರೈಸ್ 3 ಲಕ್ಷ ಆಗುತ್ತೆ. ಅಂದರೆ 50,000 ಕಡಿಮೆ ಆಗಿದೆ. ಇಲ್ಲಿ ನೋಡಿದ್ರೆ ಪೇಪರ್ನಲ್ಲಿ ವೆಬ್ಸೈಟಲ್ಲಿ ನೋಡಿದ್ರೆ ನಿಮಗೆ 50,000 ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಶೋರೂಮ್ಗೆ ಹೋಗಿ ವಿಚಾರಿಸಿದಾಗ ಸ್ವಲ್ಪ ಪ್ರೈಸ್ ಹೆಚ್ಚೇ ಇರುತ್ತೆ. ನೀವು ಅಲ್ಲೇ ವಿಚಾರಿಸಿದ್ರೆ ಸರಿಯಾದ ಮಾಹಿತಿ ಸಿಗುತ್ತೆ ಪ್ರೈಸ್ ಬಗ್ಗೆ. ಈ ಬೈಕ್ನ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ, ಮೇಂಟೆನೆನ್ಸ್ ಕಾಸ್ಟ್ ತುಂಬ ಜಾಸ್ತಿ ಅಲ್ವಾ ಈ ಬೈಕ್ದು ಅಂತ ಕೇಳಿದಾಗ ಅವರು ಎಕ್ಸ್ಟ್ರಾ ಏನು ಮೇಂಟೈನ್ ಮಾಡೋಕ್ಕೆ ಖರ್ಚು ಮಾಡ್ತಿಲ್ಲ ಈ ಒಂದು ಬೈಕಿಗೆ, ಪೆಟ್ರೋಲ್ ಚಾರ್ಜ್ ಬಿಟ್ಟರೆ. ಅಂದರೆ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಯಾವುದೇ ಬೈಕಿಗಾದರೂ ಪೆಟ್ರೋಲ್ ಹಾಕ್ಸ್ಲೇಬೇಕು. ಅದು ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದರ ಇಂಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು 15ರಿಂದ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಸಿಟಿಯಲ್ಲಿ. ಅದೊಂದು ಪೆಟ್ರೋಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಏನು ಮೇಂಟೆನೆನ್ಸ್ ಚಾರ್ಜಸ್ ಇರೋದಿಲ್ಲ. ಹಾಗೂ 10,000ಕ್ಕೆ ಒಂದು ಸಲ ಸರ್ವಿಸ್ಗೆ ಬಿಟ್ಟರೆ ಸಾಕು. ಇದು ಒಂದು ಸರ್ವಿಸ್ಗೆ 4,000ದಿಂದ 4,500 ಒಳಗೆ ಖರ್ಚಾಗುತ್ತೆ. ಓಕೆ, ಗಾಡಿ ಓಡಿಸೋಣ. ಫಸ್ಟ್ ಟೈಮ್ BMW G310 ಓಡಿಸ್ತಾ ಇದ್ದೀನಿ. ಹೇಗಿರುತ್ತೆ ನೋಡೋಣ. ಓಕೆ, ಫಸ್ಟ್ ಟೈಮ್ BMW ಬೈಕ್ ಓಡಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಗೇರ್ ಇಂಡಿಕೇಟರ್ ಪೊಸಿಷನ್ ನೀವು ಇಲ್ಲೇ ನೋಡಬಹುದಾಗಿರುತ್ತೆ. ಸುಮಾರಿದೆ, ನಮ್ಗೆ ಗೊತ್ತಿರೋದೆಲ್ಲ ಇದೆ. BMW ಬೈಕ್ ಅಲ್ವಾ ಇದು. ನೋಡಿ, ಕಾನ್ಸ್ ಸ್ಪೀಡ್ 27 km/h ಆವರೇಜ್ ಸ್ಪೀಡ್ ಅನ್ಸುತ್ತೆ. ಇನ್ನು ಡೇಟು ತೋರಿಸುತ್ತೆ ನೋಡಿ. ಓಡೋ 3,403 ಕಿಲೋಮೀಟರ್ ಓಡಿದೆ. ಟ್ರಿಪ್ 1, ಟ್ರಿಪ್ 2 ಈ ರೀತಿಯಾದ ತುಂಬ ಮಾಹಿತಿಗಳಿದೆ. ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ ನೋಡಿ. ಕುತುಕ್ಲು ರೋಡ್ ಇದು. ಇಲ್ಲಿ ಗೊತ್ತಾಗ್ತಾ ಇದೆ ಸಸ್ಪೆನ್ಷನ್ ಹೇಗಿದೆ ಅಂತ. ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ರೋಡ್ ನೋಡ್ತಿರ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಅಂದರೆ ಗಲೀಜಾಗಿದೆ ಅಂದರೆ ಎಷ್ಟು ಮಳೆ ಬಂದು ಹಾಳಾಗಿದೆ ಅಂತ.
ಆಕ್ಚುಲಿ ಮೂರನೇ ಗೇರ್ಗೆ 84 ಸ್ಪೀಡ್ ಮಿಷಿನ್ ಹೋಗುತ್ತೆ ಗುರು, ಇದು ಹೋಗುತ್ತೆ ಚೆನ್ನಾಗಿ ಹೋಗುತ್ತೆ. ಒಳ್ಳೆ ಸ್ಟೆಬಿಲಿಟಿ ಇದೆ, ಒಳ್ಳೆ ರೋಡ್ ಗ್ರಿಪ್ ಸಿಗುತ್ತೆ ಈ ಒಂದು ಬೈಕ್ನಲ್ಲಿ. ಹೆಚ್ಚಾಗಿ ಸ್ಪೀಡಾಗಿ ನಾನು ಹೋಗೋದಿಲ್ಲ. ಅಕ್ಲರೇಷನ್ ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು 5ನೇ ಗೇರಲ್ಲೂ ಹೇಗೆ ಪಿಕಪ್ ತಗೊಳುತ್ತೆ ಅಂತ. 5ನೇ ಗೇರಲ್ಲೂ ಹೇಗೆ ಪಿಕಪ್ ತಗೊಳುತ್ತೆ ಅಂತ ನೀವು ನೋಡ್ಬೋದು. ಬ್ರೇಕ್ ಅಂತೂ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ಬ್ರೇಕಲ್ಲಿ. ಆರಾಮಾಗಿ ಟರ್ನ್ ಮಾಡ್ಬೋದು ನೋಡಿ, ಆರಾಮಾಗಿ ಫ್ಲಿಕ್ ಮಾಡ್ಬೋದು. ಒಳ್ಳೆ ಕಾನ್ಫಿಡೆಂಟ್ ಕೊಡುತ್ತೆ ರೈಡರ್ಗೆ ಈ ಒಂದು ಬೈಕು. ಒಳ್ಳೆ ಎಕ್ಸಾಸ್ಟ್ ಸೌಂಡು, ಅಕ್ಲರೇಷನ್ ತುಂಬ ಚೆನ್ನಾಗಿದೆ. 35 bhp, 28 Nm ಟಾರ್ಕ್. ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಇದು. ಅಂತ ಸ್ಪೀಡ್ ಅಂತ ಅನ್ಸಲ್ಲ, ಪಂಚಿ ಸ್ಪೀಡ್ ಅಂತ ಅನ್ಸಲ್ಲ. ಒಳ್ಳೆ ಎಂಜಾಯಬಲ್. ನಿಮಗೆ ಬೇರೆ ಗಾಡಿಗಳಷ್ಟು ಸ್ಪೀಡ್ ಅನ್ಸಲ್ಲ, ಯಾಕಂದ್ರೆ 40-44 bhp ಇರುತ್ತೆ ಈ ಒಂದು ಪ್ರೈಸ್ಗೆ. ಆದರೆ ಈ ಪ್ರೈಸ್ಗೆ 35 bhp ಕೊಟ್ಟಿದ್ದಾನೆ. 28 Nm ಟಾರ್ಕ್, 300cc ಬೈಕ್. ನಿಮಗೆ ವರ್ತ್ ಅಂತ ಅನ್ಸುತ್ತೆ ಅಂತಂದರೆ ನನಗೆ ಕೇಳಿದ್ರೆ ವರ್ತ್ ಅಂತ ನನಗೆ ಗೊತ್ತಿಲ್ಲ. ಬೇರೆ ಬೈಕ್ಗಳು ಇನ್ನೂ 400cc ಬೈಕು, 500cc ಬೈಕೆ ಬರುತ್ತೆ ಈ ಒಂದು ಪ್ರೈಸ್ಗೆ. 3.5 ಲಕ್ಷ ಆಗುತ್ತೆ ಈ ಒಂದು ಬೈಕು. ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಕಾಸ್ಟ್ಲಿ ಮೇಂಟೆನೆನ್ಸು. ಯಾರಾದ್ರೂ ಇರಬಾರ್ದು ಆ ಒಂದು ಬೈಕ್ ನನ್ನ ಹತ್ರ ಇರಬೇಕು ಅಂತಂದರೆ ಈ ಒಂದು ಬೈಕ್ನ ಆರಾಮಾಗಿ ನೀವು ಚೂಸ್ ಮಾಡ್ಬೋದಾಗಿರುತ್ತೆ. ಪ್ಲಸ್ ದುಡ್ಡು ಇರಬೇಕು ನಿಮ್ಮ ಹತ್ರ, ಅವಾಗ ಮಾತ್ರ ಈ ರೀತಿಯಾದ ಒಂದು ಬೈಕ್ನ ಚೂಸ್ ಮಾಡೋಕ್ಕಾಗೋದು. 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದು. ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ ಸಿಟಿಯಲ್ಲಿ 15, ಅಂದರೆ ಈ ಒಂದು ಬೈಕ್ನ ಓನರ್ ಹೇಳಿದ ಪ್ರಕಾರ ಸಿಟಿಯಲ್ಲಿ 15 ಕೊಡುತ್ತೆ, ಹೈವೇಲಿ 20ರಿಂದ 21, 22 ಇಷ್ಟು ಕೊಡುತ್ತೆ ಮೈಲೇಜ್. ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿನೇ, ನಾರ್ಮಲ್ ಆಗಿ ತಗೊಳಕ್ಕಾಗಲ್ಲ. ಡ್ಯೂಕ್ 390, KTM RC 390 ಈ ರೀತಿಯಾದ ಒಂದು ಬೈಕ್ಗಳನ್ನ ತಗೋಬಹುದು. ಇದೊಂದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. ಬ್ರೇಕ್ ನೋಡೋಣ, ಬ್ರೇಕ್ ನೀವು ರೇರ್ ಬ್ರೇಕೆ ಒಳ್ಳೆ ಕಾನ್ಫಿಡೆಂಟ್ ಕೊಡುತ್ತೆ. ರೇರ್ ಬ್ರೇಕ್ ಹಿಡಿದ್ರೆ ಸಾಕು, ಫ್ರಂಟ್ ಬ್ರೇಕ್ ಅಪ್ಲೈ ಮಾಡೋದೇ ಬೇಡ. ನಿಮ್ಗೆ ಯಾವಾಗಾದರೂ ಬೇಕು ಅನ್ನೋ ಒಂದು ಕ್ಷಣದಲ್ಲಿ ಮಾತ್ರ ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿದ್ರೆ ಸಾಕು. ರೇರ್ ಬ್ರೇಕೆ ನಿಮಗೆ ಫುಲ್ಲು ಸ್ಟಾಪಿ ಪವರ್ ಇದೆ, ಅದರಲ್ಲೇ ತುಂಬ ಪವರ್ ಇದೆ. ಗಾಡಿ ಕಂಟ್ರೋಲ್ ಆಗೋಷ್ಟು ಪವರ್ ಇರುತ್ತೆ. ಎಂಜಾಯ್ ಮಾಡ್ಬೋದು ನೀವು ರೈಡ್ನ ಈ ಒಂದು ಬೈಕ್ನಲ್ಲಿ, ಎಂಜಾಯ್ ಮಾಡ್ಬೋದು. ಟರ್ನ್ ಮಾಡೋಣ, ಇಲ್ಲಿ ಟರ್ನಿಂಗ್ ರೇಡಿಯಸ್ ಹೇಗಿದೆ ಅಂತ ನೋಡೋಣ. ಗೇರ್ ಇಂಡಿಕೇಟರ್ ಪೊಸಿಷನ್ ಇದ್ರೆ ಎಷ್ಟು ಸುಲಭ ಗೊತ್ತಾ ಗಾಡಿ. ನೋಡ್ತಾ ಇರ್ಬೋದು ನೀವೇ, 3ನೇ ಗೇರಲ್ಲಿ ಅಕ್ಲರೇಷನ್ ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡ್ಬೋದು. ಸ್ಮೂತ್ ಫೀಲ್ ಬರುತ್ತೆ, ಇಂಜಿನ್ನು ರ್ಯಾಶ್ ಫೀಲ್ ಬರಲ್ಲ. ಎಕ್ಸಾಸ್ಟ್ ಚೆನ್ನಾಗಿದೆ, ಒಳ್ಳೆ ಸ್ಟಾಪಿ ಪವರ್. ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಬೈಕು. ಇದು BS4 ವರ್ಷನ್ ಬೈಕ್ ಆಗಿರುತ್ತೆ. ಇದರ ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ ಒಂದೇ. ನಮ್ಮ ಸ್ನೇಹಿತರು ಕೆಲವು ಕಾರಣಗಳಿಂದ ಓನರ್ಶಿಪ್ ರಿವ್ಯೂ ನೀವೇ ಹೇಳ್ಕೊಳ್ಳಿ ಅಂದರೆ ಅನುಭವ ನಾನು ಹೇಳ್ತೀನಿ ಅಂತಂದರು. ಅವರ ಅನುಭವ ನಾನು ಕಲೆಕ್ಟ್
ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಒಂದು ಹೆವಿಯಾದ ಬೈಕ್ ಅಲ್ಲ ಇದು. 180, 82, 83, 85 ಈ ರೀತಿಯಾದ ಒಂದಷ್ಟು ವೆಯ್ಟ್ ಇರುತ್ತೆ ಕಾರ್ ವೆಯ್ಟು. ಹೆವಿ ಬೈಕ್ ಅನ್ಸಲ್ಲ ನಿಮಗೆ. ಹೆವಿ ಬೈಕ್ ಅಲ್ಲದೆ ಇರೋ ಕಾರಣ ಗಾಡಿ ಚೆನ್ನಾಗಿ ನುಗ್ಗುತ್ತೆ. ಎಂಜಾಯ್ ಮಾಡಿ ರೈಡ್ನ, ಮಾತಾಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕೆ ರೈಡ್ನ. BMW ಬೈಕ್ನಲ್ಲಿ ಇದೇ ಸ್ಮಾಲೆಸ್ಟ್ CC ಬೈಕು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರೆಲ್ಲ 1000 cc, 1200 cc ಈ ರೀತಿಯಾದ ಬೈಕ್ನ ಲಾಂಚ್ ಮಾಡ್ತಾರೆ. ಇಂಡಿಯಾದಲ್ಲಿ ಈ ಒಂದು ಬೈಕ್, ಈ ಒಂದು ಸ್ಮಾಲ್ CCಯ ಬೈಕ್ನ ಲಾಂಚ್ ಮಾಡಿದ್ದಾರೆ BMW ಅವರು. ಈಗ BS6 ಬಂದರೆ BS6 ರಿವ್ಯೂ ಆದರೆ ಮಾಡ್ತೀನಿ ಖಂಡಿತ. ಒಳ್ಳೆ ಫೀಲ್ ಕೊಡುತ್ತೆ.